ಚಿತ್ರ ಶತದಿನೋತ್ಸವ ಆಚರಿಸಲಿ, ಅವರ ಅತಿ ಶೀಘ್ರದಲ್ಲೇ ನಮ್ಮನ್ನು ಕಾಣಲಿ ಎಂದು ಹರಸುತ್ತೇವೆ. ದರ್ಶನ್ ಅವರು ಜೈಲಲ್ಲಿದ್ದರೂ ಪರವಾಗಿಲ್ಲ, ಅವರ ಅಭಿಮಾನಿಗಳು ಯಾವತ್ತೂ ಹೃದಯದಲ್ಲಿ ಅಚ್ಚಾಗಿದ್ದಾರೆ. ಅವರೆಂದಿಗೂ ನಾವಾಗಲಿ ಯಾರೇ ಆಗಲಿ ಅವ್ರನ್ನ ಬಿಟ್ಕೊಡಲ್ಲ. ದರ್ಶನ್ ಅವರು ಜೈಲಲ್ಲಿದ್ದಾರೆ, ಅವರು ಹೊರಗಾಡಿದ್ದಾರೆ, ಹಂಗೆ ಸುದ್ದಿಗಳು ಬರ್ತಾ ಇದ್ದಾವೆ. ಸೊ ಇವೇನು ನಿಜನಾ ಸುಳ್ಳು? ನೋಡಿ ಸ್ವಾಮಿ, ಒಬ್ಬರನ್ನ ತುಳಿಬೇಕು ಅಂದರೆ ಎಷ್ಟೋ ಜನ ತುಳಿಯೋಕ್ಕೆ ನೋಡ್ತಾರೆ ಹೊರ್ತು ಅವ್ರು ಆ ಥರ ಮಾಡೋರಲ್ಲ. ಮಾಡೋಂಗಿದೆ ಯಾವುದೋ ಮಾಡ್ಬೋದಾಗಿತ್ತು. ನೋಡಿ, ರಾಮಂಗೆ 14 ವರ್ಷ ವನವಾಸ ಮಾಡಿದ್ದು, ನಮ್ಮ ಡಿ ಬಾಸ್ಗೆ ಕೆಲವು ವರ್ಷ ಮಾತ್ರ ವನವಾಸ. ಅವ್ರು ಒಂದೇ ಬರ್ತಾರೆ, ನಮ್ಮನ್ನ ಕಾಣ್ತಾರೆ, ನಮಗೆ ದರ್ಶನ ಕೊಡ್ತಾರೆ. ಈಗ ಡೆವಿಲ್ ಸಿನಿಮಾ ರಿಲೀಸ್ ಆಗ್ತಾ ಇದೆ, ದರ್ಶನ್ ಅವರು ಅಭಿಮಾನಿಗಳ ಜೊತೆ ಇಲ್ಲ, ಅಭಿಮಾನಿಗಳಿಗೆ ಎಷ್ಟು ಬೇಸರ ಇದ್ದೇ ಐತೆ. ನೋಡಿ, ರಾಮ ಕಾಡಿಗೆ ಹೋದ ಅಂದ್ಬಿಟ್ಟು ಈಗ ಪೂಜೆ ಮಾಡ್ತಾಯಿಲ್ವಾ, ರಾಮನ ಫೋಟೋ ಐತೆ ಪೂಜೆ ಮಾಡ್ತಾಯಿಲ್ವಾ, ಹಂಗೆ ದರ್ಶನ್ದು ದರ್ಶನ್ ಅವ್ರಿಗೆ ಆಗದವರು ಈ ರೀತಿಯಾದ ಎಲ್ಲ ಕೆಲಸಗಳು ಮಾಡ್ತಾರಲ್ಲ. ಈಗ ಕೆಲವ್ರು ಹೇಳ್ತಾರೆ ನಾವು ಕನ್ನಡಿಗರು ಎಲ್ಲ ಸಿನಿಮಾ ಪ್ರೋತ್ಸಾಹ ಕೊಡಬೇಕು, ಆ ಸಿನಿಮಾಗೆ ಹೋಗಬೇಡಿ, ಈ ಸಿನಿಮಾಗೆ ಹೋಗಿ, ಆ ಸಿನಿಮಾಗೆ ಹೋಗಿ ಅಂದರೆ ಯಾವ ರೀತಿ ಇದು? ನೋಡಿ, ಅಪ್ಪುದು ಒಂದು ಹಾಡೈತೆ, ಆಡಿಸಿಯ ನೋಡು ಬಿಳಿಸಿಯ ನೋಡು ಅಂತ. ಅದೇ ಆಡಿಸಿಯ ನೋಡು ಬಿಳಿಸಿಯ ನೋಡು, ತಲೆಯ ಬಾಗೋದು, ನಮ್ಮ ದಾಸನು ತಲೆಯ ಬಾಗೋದು ಅಂತ ಐತೆ. ನೋಡಿ, ಡೆವಿಲ್ ಚಿತ್ರ ಶತದಿನೋತ್ಸವ ಆಚರಿಸಲಿ. ಇವರು ಹೆಣ್ಮಕ್ಳಿಗೆ ಗೌರವ ಕೊಡ್ತಾರೆ. ಹೆಣ್ಮಕ್ಳು ಅಣ್ಣ ಅಂತ ಕರೀತಾರೆ. ಇನ್ಯಾರಿದ್ದಾರೆ ಅಣ್ಣ ಅಂತ ಕರೆಯೋಕ್ಕೆ? ಒಬ್ಬರೇ ಇದ್ದರು ಹೆಣ್ಮಕ್ಳು ಗೌರವ ಕೊಡೋರು, ಯಾರು ಸಹಸ್ರ ವಿಷ್ಣುವರ್ಧನ್. ಅದು ಬಿಟ್ಟರೆ ದರ್ಶನ್ ಅವರು ಹೆಣ್ಮಕ್ಳು ಗೌರವ ಕೊಡೋಕ್ಕೆ. ಅದು ಬಿಟ್ಟರೆ ಇನ್ಯಾರಿದ್ದಾರೆ? ಯಾರಿಲ್ಲ. ನೋಡಿ, ನೆಕ್ಸ್ಟ್ ದಿನಗಳಲ್ಲಿ ವಿಷ್ಣುವರ್ಧನ್ ಅಂಬರೀಷ್ ಹೆಂಗಿದ್ರು ಅದೇ ರೀತಿ ಸುದೀಪು ದರ್ಶನ್ ಒಂದಾಯ್ತಾರೆ. ನೋಡಿ, ವಿಷಯ ಕೇಳ್ಪಟ್ಟೆ, ವಿಷ್ಣುವರ್ಧನ್ ಇದು ದರ್ಶನ ಭೇಟಿ ಮಾಡೋಕ್ಕೆ ಸುದೀಪ್ ಹೋಗಿದ್ದಾರೆ. ಆ ಸುಳ್ಳು ನಿಜನೂ ಗೊತ್ತಿಲ್ಲ. ಅವರಿಬ್ಬರು ಒಂದಾದರೆ ಚಿತ್ರರಂಗ ಹೇಗಿರುತ್ತೆ? ಚೆನ್ನಾಗಿರುತ್ತೆ. ಈಗ ಕುಚ್ಚುಕು ವಿಷ್ಣುವರ್ಧನ್ ಅಂಬರೀಷ್ ಹೆಂಗಿದ್ದು ಹಂಗೆ ಕುಚ್ಚುಕು. ನೋಡಿ, ಕೆಲವರು ಕನ್ನಡದಲ್ಲೇ ಹುಟ್ಟಿ ಕನ್ನಡದಲ್ಲೇ ಬೆಳೀತಾರೆ, ಬೇರೆ ಭಾಷೆಗೆ ಯಾಕೆ ಹೋಗ್ಬೇಕಾಗಿತ್ತು? ಕೆಲವು ನಟರುಗಳಿದ್ದಾರೆ, ಪ್ರೋತ್ಸಾಹ ಸಿಕ್ಕಿದ ತಕ್ಷಣ ಹೊಟ್ಟೋದು. ಈಗ ಕನ್ನಡ ಚಿತ್ರರಂಗಕ್ಕೆ ಈಗಿನ ಟ್ರೆಂಡಿಗೆ ಇವರು ಯಜಮಾನ್ರು. ಇವಾಗ ಇವರು ಅಣ್ಣವರಿದ್ದರು, ಇದು ಚಿತ್ರರಂಗಕ್ಕೆ ಘಾಟ್ ಫಾದರ್ ಥರ, ಇವಾಗ ಇವ್ರು ಘಾಟ್ ಫಾದರ್. ಒಟ್ಟಿನಲ್ಲಿ ಡೆವಿಲ್ ಸಿನಿಮಾ ನೋಡೋಕೆ ರೆಡಿ ಆಗಿದ್ದೀರಿ? ರೆಡಿನೇ. ಸುದೀಪ್ ಸರ್ ದರ್ಶನ್ ಸರ್ ಇಬ್ಬರು ಒಂದಾದ್ರೆ ಹೇಗಿರುತ್ತೆ? ಚೆನ್ನಾಗಿರುತ್ತೆ. ಕುಚ್ಚುಕು ನೋಡ್ರಿ, ಈಗ ಮನೆಗಳಲ್ಲಿ ಅಣ್ಣ ತಂದೆ ಜಗಳ ಆಗಿರ್ಬೋದು, ಏನೋ ಒಂದು ವೇಷಮಯ ಜಗಳ ಆಗಿರ್ಬೋದು, ಯಾರೋ ಮತ್ತೇಳಿ ಒಂದಾಗಿ ಜಗಳ ಆಗಿರ್ಬೋದು. ಅಣ್ಣ ತಂದೆ ಬಿಟ್ಕೊಡೋಕ್ಕಾಯ್ತೈತಾ? ಬಿಟ್ಕೊಡೋಕ್ಕಾಗಲ್ಲ. ಅದೇ ರೀತಿ ಇವರಿಬ್ಬರೂ ಒಂದಾಗ್ತಾರೆ. ಆಗಲೇಬೇಕು. ಒಂದಾಗಿ ಸಿನಿಮಾ ರಂಗ ಆಳ್ತಾರೆ, ಕನ್ನಡ ಆಳೇಬೇಕು. ನೋಡಿ, ದರ್ಶನ್ ಜೈಲ್ಗೆ ಹೋದ್ರು, ಸಿನಿಮಾ ಓಡಲ್ಲ ಹಂಗಿಂಗೆ ಅಂದರು. ಸಿನಿಮಾ ಯಾರೂ ನೋಡಲ್ಲ, ಇವರು ಅಂದರು. ಯಾಕೆ? ಕಟೋಡ್ರುಗಳು ರಾಜರ್ಸ್ತಾ ಇಲ್ವಾ, ಪೂಜಿಸ್ತಾ ಇಲ್ವಾ? ಎಲ್ಲರೂ ಪೂಜಿಸ್ತವ್ರೆ. ದರ್ಶನ್ ಒಬ್ಬರೇನ ತಪ್ಪು ಮಾಡಿರೋದು, ಎಷ್ಟೋ ಜನ ತಪ್ಪು ಮಾಡೋರೆ. ಈಗ ದರ್ಶನ್ ಖುಷಿ ಸಂದರ್ಭದಲ್ಲಿ ಸಾಕಷ್ಟು ಜನ ಸೆಲೆಬ್ರಿಟಿಗಳು, ಹೀರೋಗಳು ಇದ್ರು, ಬಟ್ ಈ ಕಷ್ಟದ ಸಂದರ್ಭದಲ್ಲಿ ಯಾರೂ ಬರ್ತಾ ಇಲ್ವಲ್ಲ, ಹೇಗೆ? ಅವ್ರವ್ರದ್ದು ಇದು ನೋಡಿ, ಚಿತ್ರರಂಗ ಮೊದಲು ಹೆಂಗಿತ್ತು ಅಂದರೆ ಕನ್ನಡ ಬೆಳೆಸೋಕ್ಕೆ, ಚಿತ್ರರಂಗ ಬೆಳೆಸೋಕ್ಕೆ ಇತ್ತು. ಈಗ ಚಿತ್ರರಂಗ ಏನಾಗ್ಬಿಟ್ಟೈತೆ? ಬಿಸ್ನೆಸ್ ಆಗ್ಬಿಟ್ಟೈತೆ. ಇವರು ಒಂದೇ ಮಾತು ಹೇಳಿದ್ರು, ನಾವು ಯಾವುದೇ ಇದಕ್ಕೆ ಯಾವುದಾದ್ರು ಇದು ಏನಂತಾರೆ, ಅದು ಪ್ಯಾನ್ ಇಂಡಿಯಾ ಮೂವಿಗೆ ಹೋಗಲ್ಲ. ನಾನು ಹುಟ್ಟಿ ಬೆಳೆದಿರೋದೆಲ್ಲ, ಕಾವೇರಿ ನೀರು ಕುಡ್ದಿರೋದು, ನಾವು ಕರ್ನಾಟಕದಲ್ಲೇ ಕನ್ನಡ ಫಿಲಮಲ್ಲೇ ಆ್ಯಕ್ಟ್ ಮಾಡೋದು, ಯಾವುದಕ್ಕೂ ಹೋಗಲ್ಲ ಅಂತ. ಸೊ ಹಂಗಾಗಿ ಡೆವಿಲ್ ಸಿನಿಮಾ ರೆಡಿನೇ, ಎಲ್ಲರೂ ಕ್ರೇಜ್ ಆಗಿದ್ದಾರೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.